ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಯಲುವಳ್ಳಿಯಲ್ಲಿದ್ದೀವಿ. ಯಲುವಳ್ಳಿಯಲ್ಲಿ ನಮ್ಮ ಇನ್ನೊಂದು ಕುಟಿ ಇದೆ. ಕುಟಿ ಅಂದರೆ ಏನು ಅಂತ ಕೇಳಿದ್ರೆ ಡಾರ್ಕ್ ರೂಮ್, ಕಾಯಕಲ್ಪ ಕುಟಿ ಅಂತ, ಶ್ರೀಗರ್ಭ ಕುಟಿ ಅಂತ. ಈಗ ನೋಡಿ, ಇದು ಕುಮಟಾ ತಾಲೂಕಿನ ಯಲುವಳ್ಳಿಯಲ್ಲಿ ಬರ್ತದೆ. ಇದು ನಮ್ಮದೇ ಇನ್ನೊಂದು ಬ್ರ್ಯಾಂಚ್, ಆಯಿತಾ. ಈ ಕುಟಿಯನ್ನು ಮಾಡಲಿಕ್ಕೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕುಟಿ ಪ್ರವೇಶವನ್ನು ಮಾಡಲಿಕ್ಕೆ 50 ರಿಂದ 60 ಲಕ್ಷ ಖರ್ಚು ಬರ್ತದೆ. ಇದು ಪೂರ್ತಿ ಮಣ್ಣಿಂದ ಮಾಡಿದ್ದು. ಇದರ ಡಿಸೈನ್ ಏನಿದೆ, ಆ್ಯಸ್ ಪರ್ ದ ಆಯುರ್ವೇದ ಬುಕ್ಕಲ್ಲಿ ಏನಿದೆಯೋ ಅದೇ ಥರ ಸ್ಟೈಲಲ್ಲಿ ಮಾಡಿದ್ದು. ಏನು ಮೇಲ್ಗಡೆ ರೂಫಿಂಗ್ ಎಲ್ಲ ಮಣ್ಣಿಂದಲ್ಲ, ಸೋರಬಾರ್ದು, ಇದಾಗಬಾರ್ದು ಅಂತ ತಗಡೆಲ್ಲ ಹಾಕಿ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ. ನೋಡಿ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಡಾರ್ಕ್ ರೂಮ್ಗೆ ಸ್ವಾಗತ. ಈ ಕುಟಿ ಒಳಗೆ ಹೋಗೋ ಮುಂಚೆ ಇಲ್ಲಿ ಒಳಗಡೆ ಹೋಗುವ ನಮ್ಮ ಗೆಸ್ಟ್ ಕೂತ್ಕೊಂಡಿದ್ದಾರೆ ನೋಡಿ, ಅವ್ರನ್ನೊಮ್ಮೆ ಮಾತಾಡ್ಸೋಣ. हेलो, नमस्ते जी। नमस्ते। अभी आपको कैसा फील हो रहा है? आप कितना एक्साइटमेंट है आपके? ये मेरा फर्स्ट डे है और मैं बहुत ज़्यादा एक्साइटिंग इसमें मुझे महसूस हो रही है, क्योंकि जैसे बाहर जितने भी हम चीज़ें देखते हैं उसमें हमारी जो वृत्ति है वो बाहर रहती है, और ये मुझे ऐसा प्लेस मिला है जहाँ पे मेरी वृत्ति यानी जो मेरी जितनी भी एनर्जी है वो मैं अपने अंदर की साइड ले पाऊँगा। और भी कई तरीके की, हर इंसान के अपने अपने सीक्रेट ऐसी चीज़ें होती हैं जो अकेले में अपने साथ रह के इंसान करना चाहता है, तो वो मैं आपको रिवील नहीं करूँगा हालांकि। पर मुझे बहुत अच्छा लग रहा है कि मुझे कम से कम ऐसा प्लेस मिला कि मैं अपने साथ अपने पास खुद के पास में रह पाऊँगा, और ये मेरे लिए मुझे लगता है कि शायद बहुत अच्छा टाइम रहेगा ज़िंदगी का। और अगर मुझे ये अच्छा लगा तो मैं शायद दोबारा विजिट करूँ, क्योंकि यहाँ का जो माहौल आप देख पाएंगे, या बिल्कुल एक घनघोर जंगल में और बिल्कुल एक ग्रीनरी ही ग्रीनरी है यहाँ पे, और बहुत अच्छा वातावरण है, क्लाइमेट बहुत अच्छा है। साथ में इन्होंने हमारे लिए जो गार्ड की व्यवस्था भी की है, खाने पीने की व्यवस्था भी की है, यानी आपको सब कुछ मिल जाए और आपको अपने अकेले के साथ रहना है, तो उन लोगों के लिए मेरे ख्याल से ये एक जन्नत के समान ही जगह है। अच्छा, ठीक है, धन्यवाद जी। और ಹೋಗೋಣ ಬನ್ನಿ, ಮತ್ತ್ಯಾಕೆ ತಡ. ಇಲ್ಲಿ ನೋಡಿ, ಇದು ನಮ್ಮ ಕುಟಿ ಪ್ರವೇಶದ ಎಂಟ್ರಿಯಲ್ಲಿದ್ದೇನೆ ನಾನು. ಇದು ಫಸ್ಟ್ ಡೋರ್. ಇದು ಫಸ್ಟ್ ಡೋರ್ ಅಂದ ತಕ್ಷಣ ಏನು ಇರುತ್ತೆ ಅಂದರೆ, ಇದ್ರ ಮೇಲ್ಗಡೆ ನಾವು ಎಕ್ಸಾಸ್ಟ್ ಫ್ಯಾನ್ ಇಟ್ಟಿದ್ದೇವೆ. ಇಲ್ಲಿ ಒಳಗಡೆ ವೆಂಟಿಲೇಷನ್ ಎಲ್ಲ ಸರಿಯಾಗಿ ಆಗೋದಿಲ್ಲ ಹೇಳಿಬಿಟ್ಟು ಇದು ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿದ್ರೆ ಸಾಕು, ಒಳಗಡೆಯಿಂದ ಗಾಳಿಯನ್ನು ಹೊರಗೆ ಎಳ್ಕೊಳ್ತದೆ. ಸೊ ಅದರ ನಂತರ ಇದು ಎಲ್ಲೂ ಇಲ್ಲ ನೋಡಿ, ಈ ಥರ ಕುಟಿ. ಫಸ್ಟ್ ಡೋರ್ ತೆಗೆದೆ, ಮರದಿಂದ ಮಾಡಿದ್ದು. ನಂತರ ಇದು ನೋಡಿ, ಪೂರ್ತಿ ಮಣ್ಣಿಂದ ಮಾಡಿದ್ದು, ಇಲ್ವೇ ಇಲ್ಲ. ಇದು ನೋಡಿ, ಇದು ಸೆಕೆಂಡ್ ಡೋರ್. ಇದು ಸೆಕೆಂಡ್ ಡೋರ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ಸೆಕೆಂಡ್ ಡೋರ್ ಒಳಗಡೆ ಹೋಗಿ ನೋಡಿ, ಇದು ಎರಡು ಡೋರ್ನ ಹಾಕಿಬಿಡ್ಬೇಕು. ಇನ್ನೂ ಸ್ಟಾರ್ಟ್ ಆಯಿತು ಕತ್ತಲ ಪ್ರಪಂಚ. ನಾನು ಟಾರ್ಚ್ ಆನ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಿಮಗೆ ತೋರಿಸ್ಬೇಕಲ್ಲ. ನೋಡಿ, ಟಾರ್ಚ್ ಆನ್ ಮಾಡಿ ನಾವು ಫಸ್ಟ್ ಗರ್ಭಗುಡಿ 3 ಗರ್ಭದಲ್ಲಿ ನಾವು ಮೊದಲನೇ ಎಂಟ್ರಿಗೆ ಬಂದಿದ್ದೇವೆ. ಸೊ ಇದೆ ನೋಡಿ, ಎಲ್ಲ ಪೂರ್ತಿ ಮಣ್ಣಿಂದೆ, ಮೇಲ್ಗಡೆ ಹಲಗೆ ಇದೆ. ಈ ಕಡೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ವೆಂಟಿಲೇಷನ್ಗೋಸ್ಕರ ಸ್ವಲ್ಪ ಜಾಗ ಇದೆ. ನಂತರ ಈ ಕಡೆ ಗೋಡೆ. ಇದು ಒಂದು ಕನಿಷ್ಠ ಒಂದು 3 ಫೀಟ್ ಅಷ್ಟು ಅಗಲ ಇದೆ ಒಂದೊಂದು ಗೋಡೆ. ಸೊ ಈಗ ಸೆಕೆಂಡ್ ಎಂಟ್ರಿ, ಎರಡನೇ ಗೋಡೆ ಇದಕ್ಕೆ ಹೋಗ್ತಾ ಇದ್ವಿ, ಸೆಕೆಂಡ್ ಗರ್ಭ, ಆಯಿತಾ. ಇಲ್ಲಿಯೂ ಇಲ್ಲಿಯೂ 2 ಡೋರ್ ಇದೆ ನೋಡಿ, ಫಸ್ಟ್ ಡೋರು, ಸೆಕೆಂಡ್ ಡೋರು. ಈ 2 ಡೋರ್ ಯಾಕಪ್ಪ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಳಗಡೆ ಸೌಂಡ್ ಕೇಳಬಾರ್ದು, ಹೊರಗಡೆ ಸೌಂಡ್ ಏನೂ ಕೇಳಬಾರ್ದು. ಸೌಂಡ್ ಪ್ರೂಫ್ ಮಾಡಲಿಕ್ಕೋಸ್ಕರ ಸಿಂಗಲ್ ಡೋರ್ ಇಡ್ಬೋದಿತ್ತು, ಬಟ್ ಡಬಲ್ ಡೋರ್ ಇಟ್ಟಿದ್ದಾರೆ. ನಮ್ದು ಇನ್ನೊಂದು ಕುಟಿ ಇದೆ, ಅಲ್ಲಿ ಸಿಂಗಲ್ ಡೋರ್ ಇದೆ ನೋಡಿ. ಈಗ ಸೆಕೆಂಡ್ ಡೋರ್ ಎಂಟ್ರಿ, ಆಯಿತಾ. ಇದರ ನಂತರ ನಾವು ಒಳಗಡೆ ಬಂದ್ವಿ, ಆಯಿತಾ. ಇಲ್ಲಿಯೂ ಅಷ್ಟೇ, ಆ ಕಡೆ ಈ ಕಡೆ ಗೋಡೆ, ಮಧ್ಯೆ ಓಡಾಡ್ಲಿಕ್ಕೆ ಜಾಗ. ಈ ಕಡೆ ವ್ಯೂ ನೋಡಿ, ಈ ಕಡೆ ವ್ಯೂ ನೋಡಿ, ಗೋಡೆ, ಆಯಿತಾ. ತುಂಬ ಹೋಗ್ತಾ ಹೋಗ್ತಾ ತುಂಬ ಶಾಂತ ಆಗ್ತದೆ, ಎಲ್ಲಿ ಸೌಂಡ್ ಕೇಳೋದಿಲ್ಲ.
ಹೋಗ್ತಾ ಇದ್ದೇವೆ. ಇದು ಲಾಸ್ಟ್ ಒನ್ 3 ಗರ್ಭ ಆಯಿತಾ. ಫಸ್ಟ್ ಡೋರ್ ತೆಗ್ದೇನೆ. ಈಗ ಸೆಕೆಂಡ್ ಡೋರಿಗೆ ಎಂಟ್ರಿ ಮಾಡಿದ ತಕ್ಷಣ ಇಲ್ಲೊಂದು ಪ್ಲೇಸ್ ಇದೆ. ಇದೇ ಜಾಗದಲ್ಲಿ ನಮ್ಮ ಪೇಷಂಟು 45 ದಿನ, 3 ತಿಂಗಳು ಮತ್ತು 6 ತಿಂಗಳು ಉಳಿತಾರೆ. ಇದರದ್ದು ಪ್ರಯೋಜನವನ್ನು ಪಡ್ಕೊಂಡು ವಾಪಸ್ ಬರ್ತಾರೆ. ಇಲ್ಲಿ ಅವರಿಗೆ ಮಲಗಲಿಕ್ಕೆ ಒಳ್ಳೆ ವ್ಯವಸ್ಥೆ ಇದೆ, ಕಾಟ್ ಇದೆ, ಬೆಡ್ ಇದೆ. ಇಲ್ಲಿ ನೋಡಿ ರೂಫಿಂಗ್ ಎಲ್ಲ ಇದ್ರದ್ದಿದೆ, ಹಲಿಗೆದಿದೆ. ಅದ್ರ ಮೇಲ್ಗಡೆ ಮಣ್ಣಿಂದ ಇದು ಮಾಡಿದ್ದಾರೆ, ಸ್ಲ್ಯಾಬ್ ಮಣ್ಣಿಂದನೇ ಮಾಡಿದ್ದಾರೆ. ಸೊ ನೋಡಿ, ಆಮೇಲೆ ಇಲ್ಲಿ ಬಾತ್ರೂಮಿಗೆ ಸಣ್ಣ ಲೈಟ್ ಇದೆ, ಇಟ್ಟಿದ್ದೀವಿ. ಯಾಕಂದರೆ ಅವರಿಗೆ ಎಮರ್ಜೆನ್ಸಿಯಲ್ಲಿ ಬೇಕಾಗ್ಬೋದು ಅಂತ ನೋಡಿ. ಬಾತ್ರೂಮು ಎಲ್ಲ ಅನುಕೂಲವಾಗುವ ಹಾಗೆ ಮಾಡಿಟ್ಟಿದ್ದೀವಿ. ಸೊ ಹೀಗೆ ಆಯಿತಾ. ಇಲ್ಲಿ ಒಳಗಡೆ ಇರುವಂಥ ಜಾಗ ಈ ಥರ ಇರ್ತದೆ. ಈಗ ನಾನು ಒಂದು ಸಲ ನಿಮಗೆ ತೋರಿಸ್ತೇನೆ ಇದರದ್ದು ಕತ್ತಲಿನ ಪ್ರಪಂಚ ಹೇಗಿರುತ್ತೆ ಇಲ್ಲಿ ಒಳಗಡೆ ಅಂತ. ಇದು ನಾರ್ಮಲ್ ಡಾರ್ಕ್ನೆಸ್ಸಿಗಿಂತ ತುಂಬ ಡಾರ್ಕ್ ಇರ್ತದೆ ಅಂತ ನನಗೆ ಅನಿಸಿಕೆ. ಯಾಕಂದರೆ ನ್ಯಾಚುರಲ್ ಡಾರ್ಕಲ್ಲಿ ಏನಿರ್ತದೆ, ಸೂರ್ಯ ಇವರು ಚಂದ್ರ ನಕ್ಷತ್ರಗಳು ಎಲ್ಲದೂ ನೋಡ್ಬೋದು. ಬಟ್ ಇದರಲ್ಲಿ ಹಾಗಲ್ಲ, ಏನೂ ಇರೋದಿಲ್ಲ. ಡಾರ್ಕ್ ಅಂದರೆ ಡಾರ್ಕ್. ಈಗ ನೋಡಿ, ನಾನು ಆಫ್ ಮಾಡ್ತಾ ಇದ್ದೇನೆ ಟಾರ್ಚನ್ನು. ಇದೇ ಕತ್ಲೆಯಲ್ಲಿ ಕನಿಷ್ಠ ಅಂದರೆ 45 ದಿನ ಇರ್ತಾರೆ. ಇವ್ರ ಕೆಲಸ ಏನಿಲ್ಲ, ಇಲ್ಲಿ ಮೆಡಿಟೇಷನ್. ಇದರದ್ದು ಲಾಭಗಳು ಏನೇನು, ಇದರಿಂದ ಆಗುವಂಥ ಪ್ರಯೋಜನಗಳು ಏನೇನು ಅಂತ ಅವರಿಗೆ ಖುದ್ದು ಅನುಭವಿಸಬೇಕು. ಇದು ನಾವು ಹೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಇದರಲ್ಲಿ ಆಗುವ ಪ್ರಯೋಜನವೇ ಮೇನಾಗಿ ಇಂಟರ್ನಲ್ ಚೇಂಜ್, ಒಳಗಡೆ ತಮ್ಮನ್ನು ತಾವು ಅರಿಯೋದು, ಮತ್ತು ಧ್ಯಾನ ಮಾಡೋದು, ಮತ್ತು ಮಾನಸಿಕ ಚೇಂಜಸ್ಸು. ಇಲ್ಲಿ ಬರೋರು ಇರ್ತಾರ 45 ದಿನ ಅಥವಾ ಓಡೋಗ್ತಾರ ಯಾರಾದರೂ ಅಂತ ಕೇಳಿದ್ರೆ ಖಂಡಿತ ಇಲ್ಲಿ ಬಂದು 1-2 ದಿನಕ್ಕೆ ಓಡೋಗೋರು ಇದ್ದಾರೆ. ಬಟ್ ನಮ್ಮ ಪೇಷಂಟ್ಗಳನ್ನೆಲ್ಲ ಮಾನಸಿಕ ಸ್ಥಿತಿಯನ್ನೆಲ್ಲ ನೋಡಿ ನಾವು ಒಳಗಡೆ ಕಳಿಸ್ತೇವೆ. ಅಂದರೆ ಈಗ ಅವನು ಫಿಟ್ ಇಲ್ಲ ಈ ಕುಟಿ ಪ್ರವೇಶ ಮಾಡಲಿಕ್ಕೆ ಆದರೆ ಅವನ್ನ ಕಳಿಸೋದೇ ಇಲ್ಲ, ಅಥವಾ ಅವನು ಅಥವಾ ಅವಳು ಯಾರನ್ನೂ ಕಳಿಸೋದೇ ಇಲ್ಲ. ಈ ಮಾನಸಿಕವಾಗಿ ದೃಢ ಇದ್ದು ಮತ್ತು ಏನಕ್ಕೋಸ್ಕರ ಕುಟಿ ಪ್ರವೇಶವನ್ನು ಮಾಡಬೇಕು ಅಂತ ಕೇಳಿದಾಗ ಅವರು ಸ್ಯಾಟಿಸ್ಫೈ ಉತ್ತರ ನಮಗೆ ಕೊಟ್ಟರೆ, ಅವರು ನಮಗೆ ಕನ್ವಿನ್ಸ್ ಮಾಡಿದ್ರೆ ಆ ಕ್ಷಣದಲ್ಲಿ ಮಾತ್ರ ಅವರಿಗೆ ಈ ಕುಟಿ ಪ್ರವೇಶ ಮಾಡುವ ಯೋಗ್ಯತೆ ಇದೆ ಅಂತ. ಯೋಗ್ಯತೆ ಇಲ್ಲ ಅಂದರೆ ಈ ಕುಟಿ ಪ್ರವೇಶಕ್ಕೆ ಬರಲು ಸಾಧ್ಯವಿಲ್ಲ. ಇದ್ರ ಬೆನಿಫಿಟ್ ಅಂದರೆ ಆ್ಯಂಟಿ ಏಜಿಂಗ್. ಮೊದಲನೇದಾಗಿ ಆ್ಯಂಟಿ ಏಜಿಂಗ್ ಅಂದರೆ ಹೇಳ್ತೇನೆ, ಈ 70 ವರ್ಷದವರು ಒಂದು 35-40 ವರ್ಷದ ತರುಣರಾಗೆ ಕಾಣಬೇಕು ಹೇಳ್ಕೊಂಡು ಆಸೆ ಇರ್ತದೆ. ಬಟ್ ಏನು ಆ ದೈಹಿಕವಾದ ಚೇಂಜಸ್ಸು ಇದರಲ್ಲಿ ಬರಬೇಕಂದ್ರೆ ಕನಿಷ್ಠ 3-6 ತಿಂಗಳ ಮಾಡಲೇಬೇಕು.